ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಮಗಳ ಸ್ಕೂಲಲ್ಲಿ ಒಂದು ಮ್ಯಾಕ್ಸ್ ಮಾಡಲ್ ಮಾಡಿ ಅಂತ ಹೇಳಿದರು. ಆ ಶೇಪ್ಸ್ದು ಮೇಡಮೇ ಒಂದು ವಿಡಿಯೋನು ಈ ಥರ ಮಾಡಿ ಅಂತ ಒಂದು ಎಕ್ಸ್ಪ್ಲೈನ್ ಮಾಡಿದರು ಫ್ರೆಂಡ್ಸ್. ನಾನು ಅದನ್ನು ವಿಡಿಯೋ ಮಾಡಿಕೊಂಡು ನಿಮಗೂ ತೋರಿಸ್ಕೊಡ್ತಾ ಇದ್ದೀನಿ. ಶೇಪ್ಸ್ದು ನಾನು 12 ಶೇಪ್ಸ್ ಮಾಡಿದ್ದೆ. ಅದಕ್ಕೆ ಈ ಥರ ಒಂದು ದೊಡ್ಡ ತಟ್ಟೆ ತೊಗೊಂಡು ರೌಂಡಾಗಿ ಕಟ್ ಮಾಡಿಕೊಂಡು ಈ ಥರ ಕಾರ್ಡ್ಬೋರ್ಡ್ ತಿಕ್ಕಾಗಿರೋದು ತೊಗೊಂಡಿದ್ದೀನಿ ನಾನು. ಅದಕ್ಕೆ ಒಂದು ವೈಟ್ ಶೀಟ್ ಅಂಟಾಕ್ಬಿಟ್ಟು ಕಲರ್ಸು ಶೇಪ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದರದ್ದು ನೇಮ್ಸ್ ಎಲ್ಲ ಬರ್ಕೊಂಡಿದ್ದೀನಿ. ಇದು ಒಂದು ಸ್ಟ್ಯಾಂಡು. ಇದಕ್ಕೂ ಒಂದು ರೌಂಡ್ ಶೇಪದ್ದು ಕಟ್ ಮಾಡಿಕೊಂಡು ಅದಕ್ಕೆ ಒಂದು ವೈಟ್ ಶೀಟ್ ಅಂಟಾಕಿ ಈ ಥರ ರೌಂಡಾಗಿ ಅದೇ ಗಟ್ಟಿದೆ ತೊಗೊಂಡ್ಬಿಟ್ಟು ಒಂದು ಸ್ಟ್ರಾಂಗ್ ಆಗಿರೋ ಸ್ಟ್ಯಾಂಡ್ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೂ ವೈಟ್ ಶೀಟೆಲ್ಲ ಅಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫೆವಿಕಲ್ ಮತ್ತು ಇನ್ನೊಂದು ಇಯರಿಂಗ್ಸ್ ಒಂದು ತೊಗೊಳ್ಳಿ. ಇದಕ್ಕೆ ರೊಟೇಟ್ ಮಾಡೋ ರೀತಿ ಇನ್ನೊಂದು ರೌಂಡದ್ದು ಕಟ್ ಮಾಡಿ ಬ್ಲ್ಯಾಕ್ ಶೀಟ್ ಅಂಟಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗ್ಲೂ ತೊಗೊಂಡಿದ್ದೀನಿ, ಫೆವಿಕಲ್ ತೊಗೊಂಡಿದ್ದೀನಿ. ಅದನ್ನು ಫಿಕ್ಸ್ ಮಾಡಿಬಿಟ್ಟು ರೊಟೇಟ್ ಮಾಡೋ ಥರ. ದೊಡ್ಡದು ರೊಟೇಟ್ ಆಗೋಲ್ಲ ಫ್ರೆಂಡ್ಸ್, ಇದು ಚಿಕ್ಕದು ಆ ನೇಮ್ಸ್ ಹತ್ರ ಆ ಶೇಪ್ಗೆ ಕರೆಕ್ಟಾಗಿ ಟ್ರಯಾಂಗಲ್, ರೆಕ್ಟ್ಯಾಂಗಲ್ ಆ ಥರ ತೋರಿಸೋದಕ್ಕೆ. ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಮಾಡಲು ನನ್ನ ಮಗಳಿಗೆ ರೆಡಿ ಮಾಡಿದ್ದೀನಿ ನಾನು. ಈ ಥರ ಹಾಟ್ ಗ್ಲೂಗನ್ ತೊಗೊಂಡು ಇದನ್ನು ಅಂಟಿಸ್ಕೊಬೇಕು. ಫಸ್ಟು ಇದು ಚಿಕ್ಕದು ರೌಂಡ್ ಇದೆಯಲ್ಲ ಅದನ್ನು ಓಲೆಗೆ ಅದನ್ನು ಫಿಕ್ಸ್ ಮಾಡಿಬಿಟ್ಟು ಫಸ್ಟು ಇದನ್ನು ಫಿಕ್ಸ್ ಮಾಡಿದ್ಮೇಲೆ ಹಿಂದೆಗಡೆ ಗ್ಲೂಗನ್ ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಅಂಟಿಸ್ಬೇಕು. ಈ ಥರ ನೋಡಿ, ಸರ್ಕಲ್ಲು, ಸೆಮಿ ಸರ್ಕಲ್ ಅಂತ ಈ ಥರ ರೊಟೇಟ್ ಮಾಡಿ ಯಾರನ್ನ ಬಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕ್ಲಾಸಲ್ಲಿ ಇದನ್ನು ಪ್ರಾಜೆಕ್ಟು ರೆಡಿ ಮಾಡಿದ್ದೆ ಮಾಡಲ್ಲು. ಈ ಥರ ನೀವು ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ. ಮ್ಯಾಕ್ಸ್ ಮಾಡಲ್ಲು ತುಂಬ ಇಷ್ಟ ಆಯ್ತು. ಮೇಡಮ್ಮು ಈ ಥರ ಐಡಿಯಾ ಕೊಟ್ಟಿದ್ರು ಫ್ರೆಂಡ್ಸ್. ನಾನು ಏನಪ್ಪ ಮಾಡೋದು, ಈ ಥರ ದೊಡ್ಡದಾಗಿ ಹೆಂಗೆ ಮಾಡೋದು ಅಂತ ನಾನು ದೊಡ್ಡ ಪ್ಲೇಟ್ ತೊಗೊಂಡು ಇದನ್ನು ರೌಂಡ್ಗೆ ಶೇಪು ಕಟ್ ಮಾಡಿಕೊಂಡು ಮಾಡಿದೆ. ಈ ಥರ ಎಲ್ಲ ಶೇಪ್ಸ್ನು ಕಟ್ ಮಾಡಿ ಎಲ್ಲ ಒಂದೊಂದು ಕಲರು. ಇದರಲ್ಲಿ ಕಲರ್ಸು ಹೇಳ್ಕೊಡ್ಬೋದು ನೀವು. ಶೇಪ್ಸು ಈ ಥರ ಬೇಕಾದ್ರೆ. ಇನ್ನೊಂದು ಐಡಿಯಾ ಏನಂದರೆ ಕ್ಲಾಕ್ನ ಕೂಡ ಈ ಥರ ರೆಡಿ ಮಾಡಿದ್ರೆ ಮಕ್ಕಳು ಈಸಿಯಾಗಿ ಅದನ್ನು ಕಲಿತಾರೆ. ಇದನ್ನು ಹಿಂದೆಗಡೆ ಎಲ್ಲ ನೀಟಾಗಿ ಕ್ಲೋಸ್ ಮಾಡ್ದಿಲ್ಲ ಲಾಸ್ಟಲ್ಲಿ ನಾನು. ಇದನ್ನು ಅಂಟಾಕೋದು ಗ್ಲೂಗನಲ್ಲಿ ಅದನ್ನು ವೀಡಿಯೋ ಮಾಡಿರಲಿಲ್ಲ ನಾನು. ಅದು ಗ್ಲೂಗನ್ ಇದ್ದರೆ ಚೆನ್ನಾಗಿರುತ್ತೆ, ಬೇಗ ಚೆನ್ನಾಗಿ ಫಿಕ್ಸ್ ಆಗುತ್ತೆ. ನೋಡಿ, ಈ ಥರ ರೆಡಿಯಾಗಿದೆ. ಆ ಶೇಪ್ಸ್ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಔಟರ್ ಲೈನ್ ಸ್ಕೆಚ್ ಪೆನ್ನಿಂದ ಔಟ್ಲೈನ್ ಕೊಟ್ಟಿದ್ದೀನಿ. ಈ ಥರ ರೊಟೇಟ್ ಮಾಡಿ ಬಂದಾಗ ಎಕ್ಸ್ಪ್ಲೈನ್ ಮಾಡೋಕ್ಕೆ ಈ ಥರ ಹೇಳ್ಕೊಟ್ಟಿದ್ದೆ ಫ್ರೆಂಡ್ಸ್. ನಾನು 12 ಶೇಪ್ಸ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಚಿಕ್ಕ ರೌಂಡ್ ತೊಗೊಂಡು ನಿಮ್ಮ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಆ ಥರ ಆಗಿದೆ, ಇನ್ನು ಸ್ವಲ್ಪ ಕಮ್ಮಿ ಶೇಪ್ಸ್ದು ನೀವು ಮಾಡಲ್ ಮಾಡ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.